ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ವ್ಲಾಗ್ಸ್. ಇವತ್ತು ಹಬ್ಬದ ದಿನ, ಸೊ ಹಬ್ಬಕ್ಕೆ ಬೆಳಿಗ್ಗೆ ಇವತ್ತು 6:30 ಹಾಗೆ 8:30 ಒಳಗಡೆ ಪೂಜೆ ಸಮಯ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಬೇಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಹೋಗಿದ್ದು ಆಚೆ ರಂಗೋಲಿ ಹಾಕ್ಬಿಟ್ಟು ಬರೋಣ ಅಂತ. ಪೂಜೆಗೂ ಮುಂಚೆ ಫಸ್ಟ್ ಬಾಗ್ಲಿಗೆ ರಂಗೋಲಿ ಹಾಕ್ಬೇಕು ಅಂತಾರಲ್ಲ, ಸೊ ನಾನಿರೋ 3rd ಫ್ಲೋರ್ ಅಲ್ಲಿ. ಸೊ ಫಸ್ಟ್ ಗೇಟ್ ಮುಂದೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗಿ ಎಲ್ಲ ಗುಡ್ಸಿ ರಂಗೋಲಿ ಎಲ್ಲ ಹಾಕ್ದು. ರಂಗೋಲಿ ಹಾಕಾಯ್ತು. ಕಲರ್ಫುಲ್ ಆಗಿ ಬಣ್ಣನೂ ತುಂಬೈತೆ ನೋಡಿ. ನಮ್ಮ ಚಿಟ್ಟೆನೂ ಸ್ವಲ್ಪ ಬಣ್ಣ ತುಂಬ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಾಗ್ಲಿಗೆ ತೋರಣ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೆ. ಅಂದ್ರೆ ರಾತ್ರಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಬೆಳಿಗ್ಗೆ ಎದ್ದು ದೇವ್ರ ಮನೆಗೆ ಹಾಗೆ ಈಚೆ ಕಡೆ ಹೊರಗಡೆ ಬಾಗ್ಲಿಗೂ ಮಾವಿನ ತೋರಣ ಹಾಕೊಂಡೆ. ಅದು ಶುಭ ಶಕುನ ಅಂತಾರಲ್ಲ, ಸೊ ಅದು ಮನೆಗೆ ಯಾವುದೇ ಪೂಜೆ ಏನೇ ಮಾಡ್ಬೇಕಾದ್ರೂ ಅದು ಮೇಯ್ನ್ ಮಾವಿನ ತೋರಣ ಹಾಕೋಬೇಕು. ಸೊ ಹಿಂದಿನ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಅದನ್ನು ಇಲ್ಲಿಂದ ಕಂಟಿನ್ಯೂಷನ್ ಮಾಡಬೇಕು. ಸೊ ಫಸ್ಟು ಕುಂಕುಮ ಎಲ್ಲ ಇಟ್ಕೊಂಡ್ಬಿಡೋಣ. ಸೊ ಇವಾಗ ಮೊದಲು ಗಂಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನೊಂದು ತಾಮ್ರದ ಬಿಂದಿಗೆಯಲ್ಲಿ ಲಕ್ಷ್ಮಿ ಕೂರ್ಸಕ್ಕೆ ಅಂತ ಇದೆಯಲ್ಲ, ಸೊ ಅದರಲ್ಲಿ ನಾನು ಗಂಗಾದೇವಿನ ಆಹ್ವಾನ ಮಾಡೋ ಥರ ಗಂಗಾದೇವಿಗೆ ಒಂದು ಸ್ತೋತ್ರ ಹೇಳ್ಕೊಂಡೆ. ಆಮೇಲೆ ರಾತ್ರಿನೇ ನಾನು ದೇವ್ರದ್ದು ಮುಖವಾಡಕ್ಕೆಲ್ಲ ಅಲಂಕಾರ ಎಲ್ಲ ಮಾಡಿಟ್ಟಿದ್ನಲ್ಲ, ಸೊ ಅದಕ್ಕೆ ಕಾಯೆಲ್ಲ ಹಾಕೊಂಡು ಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದಕ್ಕೆ ಮುಖವಾಡ ಹಾಕಿಟ್ಕೊಂಡೆ. ಆಮೇಲೆ ರಾತ್ರಿನೇ ಸೀರೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಅದನ್ನ ಇವಾಗ ಬಿಂದಿಗೆಗೆ ಉಡಿಸ್ಬೇಕಾಗಿತ್ತು. ಸೊ ನನ್ನ ಹಾರ ಎಲ್ಲ ಹಾಕ್ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾನೊಂದು ಸ್ಟೀಲ್ ಸ್ಕೇಲ್ ಯೂಸ್ ಮಾಡಿದ್ದೆ. ಅದನ್ನ ಹಾಕ್ಬಿಟ್ಟು ಸರಿಂದ ನೀಟಾಗಿ ನರ್ಗೆ ಎಲ್ಲ ಕೂರಿಸಿ ಅದನ್ನ ಕಟ್ಟಿ ರೆಡಿ ಮಾಡ್ಕೋಬೇಕು. ಸೊ ನಾನೊಂದು ಇವಾಗ ಸ್ಟೀಲ್ದು ಕಟ್ಕೊಂಡಿದ್ದೀನಿ, ಹೂವು ಹಾಕಕ್ಕೆ ಬೇಕಾಗುತ್ತಲ್ಲ ಅಂತ. ಸೊ ಇವಾಗ ಸೀರೆ ಉಡ್ಸೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಆದ್ಮೇಲೆ ನಾನು ಇವಾಗ ಕೈ ತರ ರೆಡಿ ಮಾಡ್ಕೊತಿದ್ದೀನಿ. ಅಂದ್ರೆ ಲಕ್ಷ್ಮಿಗೆ ಬಳೆ ಹಾಕ್ಬೇಕಲ್ಲ, ಸೊ ಅದಕ್ಕೆ ಅಂತ ಒಂದು ಬ್ಲೌಸ್ ಪೀಸಲ್ಲಿ ನಾನು 2 ಸೈಡು ಬಳೆ ಹಾಕೊಂಡು, ಸೊ ಅದ್ರ ಮೇಲೆ ನಾನು ತಾವರೆ ಹೂವು ಇಡೋ ತರ, ಅಂದ್ರೆ ಅದು ವರಮಹಾಲಕ್ಷ್ಮಿಗೆ ಕೈಗಳ ತರ ಮಾಡ್ಕೋತಾ ಇದ್ದೀನಿ. 2 ಬ್ಲೌಸ್ ಪೀಸ್ ತಗೊಂಡು ಅದನ್ನ ನೀಟಾಗಿ ಚಿಕ್ಕದಾಗಿ ಮಡಚ್ಕೊಂಡು ಕೊನೆಯಲ್ಲಿ ಅದಕ್ಕೆ ಬಳೆ ಹಾಕ್ಬಿಟ್ಟು ಆಮೇಲೆ ಅದನ್ನ ಮಡಚಿ ಒಂದು ಪಿನ್ ಹಾಕೋದು. ಸೊ ಅದನ್ನ ದೇವ್ರಿಂದ ಹಿಂದೆಯಿಂದ ತೆಗೆದು ಮುಂದೆ ಹಾಕಿದ್ರೆ ನಾವು ಆ ಕಡೆ ಈ ಕಡೆ ಅಲ್ಲಿ ಕಮಲದ ಹೂ ಇಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮ್ಗೆ ಲಾಸ್ಟ್ ಅಲ್ಲಿ ಕಾಣಿಸುತ್ತೆ ನಾನು ಹೇಗೆ ಇಟ್ಟಿದ್ದೀನಿ ಅಂತ. ಸೊ ಅದಾದ್ಮೇಲೆ ದೇವ್ರದೊಂದು ಚಿಕ್ಕ ಸ್ತೋತ್ರ ಹೇಳ್ಕೊಂಡು ಶುರು ಮಾಡಿದೆ. ಕಳಸಲ್ಲಿ ಇಟ್ಬಿಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಹಿಂಗೆ ಮಾಡಿ ಹಿಂಗೆ ಮಾಮಿಗೆ ಹಾಕಿ ಹಿಂಗೆ ಹಾಕು. ನೀನು ಈ ಕೈಲಿ ಹಿಂಗ್ ತಿರುಗು ಹಾಕಿನಿ. ಓಂ ಗಣೇಶಾಯ ನಮಃ ಹೇಳು. ಓಂ ಗಣೇಶಾಯ ನಮಃ. ನಮಸ್ಕಾರ ಮಾಡಿ ಇಡೋಣ ಆಯ್ತಾ. ಬಾ. ನಮಸ್ಕಾರ ಮಾಡು. ಮಾತಾಡ್ತೀಯ ನೀನು? ಮಾತಾಡು, ಏನಾದ್ರು ಮಾತಾಡು. ಸ್ತೋತ್ರ ಹೇಳು ಮಾಮಿದು ಹೇಳು, ನಾನು ಹೇಳ್ಕೊಡ್ತೀನಿ ಹೇಳು. ಓಂ ಹಾಕೋ, ಓಂ ಹೇಳು. ಓಂ ಹೇಳ್ಬೇಕು. ಸೊ ನಾನು ನನ್ನ ಚಿಟ್ಟಿ ಸೇರ್ಕೊಂಡು ಕಲಶನ ಇಟ್ಟು
ಸೊ ಅದಾದ್ಮೇಲೆ ಸೊ ಈಗ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಒಡವೆಗಳನ್ನೆಲ್ಲ ಹಾಕೊಂಡೆ. ನಮ್ ಪಾಪು ಎಲ್ಲ ತಾವ್ರೆ ಹೂವ ಇಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ಲು. ಸೊ ಇವಾಗ ಲಕ್ಷ್ಮಿಗೆ ಕಮಲದ ಹೂ ಇಡೋಣ. ಓಕೆನಾ? ಇಲ್ಲಿಡು ಪಾಪ, ಇಲ್ಲಿ ಹಂಗಲ್ಲಮ್ಮ, ಹಿಂಗೆ ಹೀಗೆ ನೀವ್ ಆ ಕಡೆ ಒಂದಿಡಿ. ಇದನ್ನ ಇನ್ನೊಂದ್ ಸ್ವಲ್ಪ ಹಿಂಗೆ ಮಾಡ್ಬೇಕು. ಅಲಂಕಾರ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನಾನು ಇವಾಗ ದೀಪಗಳನ್ನ ಇಟ್ಕೋತಾ ಇದ್ದೀನಿ. 2 ತುಪ್ಪದ ದೀಪ ಹಚ್ತಾ ಇದ್ದೀನಿ, ಹಾಗೆ ಇನ್ನ 2 ನಾರ್ಮಲ್ ದೀಪದ ಎಣ್ಣೆ ಹಾಕಿದೀನಿ, ಮತ್ತೆ ಒಂದು ಕಾಮಾಕ್ಷಿ ದೀಪ, ಮತ್ತೆ ಈ ಕಡೆ ಒಂದು ವಿಘ್ನೇಶ್ವರನ್ ದೀಪ ತರ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ. ಫಸ್ಟ್ ನಾನು ದೇವರ ಅಲಂಕಾರ ಹಾಗೆ ಹೂವು ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ತಿಂಡಿಗಳು ಹಣ್ಣುಗಳೆಲ್ಲ ಜೋಡಿಸ್ಕೊಳ್ಳೋಣ, ಹೂವು ಎಲ್ಲ ಆಮೇಲೆ ಪೂಜೆ ಮಾಡೋ ಟೈಮ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಈಚೆ ಬಂದೆ. ಸೊ ಇವಾಗ ಒಂದೊಂದಾಗಿ ಅಂದ್ರೆ ಫಸ್ಟ್ ಇವಾಗ ಬಾಳೆಕಂದೆಲ್ಲ ಇಟ್ಕೊಂಡೆ. ಸೊ ದೇವ್ರ ಮನೆ ಸ್ವಲ್ಪ ಅಂದ್ರೆ ತುಂಬಾ ಚಿಕ್ಕದಿಲ್ಲ, ಸ್ವಲ್ಪ ಚಿಕ್ಕದಿದೆ. ಸೊ ಅದ್ರಲ್ಲಿ 2 ಬಾಳೆಕಂದ್ ಇಟ್ಕೊಂಡು ಆಮೇಲೆ ತಿಂಡಿಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಲಕ್ಷ್ಮಿಗೆ ಒಂದು ತಟ್ಟೆಲಿ ಹಣ್ಣುಗಳು, ಒಂದು ತಟ್ಟೆಲಿ ತಿಂಡಿಗಳು, ಹಾಗೆ ದುಡ್ಡು ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಹೂವು ಎಲ್ಲ ಇಟ್ರೆ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದೆಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಪೂಜೆ ಶುರು ಮಾಡಬೇಕು. ಮನೆಯವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಪೂಜೆ ಶುರು ಮಾಡೋಣ ಅಂತ ಹೇಳಿ ಎಲ್ಲ ಜೋಡಿಸ್ಕೊತಾ ಇದ್ದೆ. ಲಕ್ಷ್ಮೀ ದೇವ್ರಿಗೆ ಮೇಯ್ನ್ ಆಗಿ ಬೇಕಾಗಿರೋದು ಅಂದ್ರೆ ಗೆಜ್ಜೆ ವಸ್ತ್ರ. ಸೊ ಗೆಜ್ಜೆ ವಸ್ತ್ರನ ಸ್ವಲ್ಪ ಜಾಸ್ತಿನೇ ತಗೊಂಡ್ಬಂದಿದೆ ನಾನು. ಅದನ್ನಿಟ್ಟು ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಗೆಜ್ಜೆ ವಸ್ತ್ರ ಹಾಕಿ, ಹಾಗೆ ನಾನು ಬಳೆಗಳ ತರ ಹಾಕಿದ್ನಲ್ಲ ಕೈ, ಸೊ ಅಲ್ಲಿಗೆ 2 ತಾವರೆ ಹೂವು ಹಾಕಿದೀನಿ. ಇವಾಗ ನಿಮ್ಗೆ ಕಾಣಿಸುತ್ತೆ ನಾನು ಆ ಬ್ಲೌಸ್ ಪೀಸ್ ನ ಯಾವ ತರ ಯೂಸ್ ಮಾಡಿದೀನಿ ಅಂತ. ಸೊ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ತಿಂಡಿ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಪೂಜೆ ಶುರು ಮಾಡಿದೆ. ಸೊ ಅದು ಈ ತರ ಕಾಣಿಸುತ್ತೆ. ಅಲ್ಲಿ ಸಿಕ್ತಪ್ಪ. ಗೃಹಲಕ್ಷ್ಮಿ ನಗುವಾಗಿ ನಗವಾಗಿ ಬಾರಮ್ಮ ಮಗಮಗ ಮನೆಗೆ ದಯಮಾನಮ್ಮ ಬಾರಮ್ಮ ಬಡವರ ಮನೆಗೆ. ಪೂಜೆ ಎಲ್ಲ ಮುಗೀತು. ಸೊ ಟಿಫನ್ನು ಪಲಾವ್ ಮಾಡಿದ್ದೆ, ಮತ್ತೆ ದೇವ್ರಿಗೆ ಅಂತ ಸ್ವಲ್ಪ
ಸಜ್ಜಿಗೆ ಮಾಡಿದ್ನಲ್ಲ ಅದು ಇವಾಗ ಟಿಫನ್ ಮಾಡ್ತಾ ಇದೀವಿ. ಮಧ್ಯಾಹ್ನಕ್ಕೆ ಒಬ್ಬಟ್ಟು, ಬೇಳೆ ಸಾರು, ಪಲ್ಯ ಎಲ್ಲ ಮಾಡ್ಬೇಕು. ಸೊ ಪೂಜೆ ಮುಗ್ದಾಯ್ತು, ಇವಾಗ ಟಿಫನ್ ಟೈಮ್. ಪಾಪು ತಿಂಡಿ ನೀನೇ ತಿಂತ ಇದೀಯಾ? ಟಿಫನ್ ಮುಗಿಸ್ಕೊಂಡು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದು. ನಾನು ಈ ಕಡೆ ಪೂಜೆ ಮಾಡ್ತಿದ್ದೆ. ಪಾಪ ನಮ್ಮಮ್ಮ ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡಿದ್ರು. ಸೊ ನನ್ನ ಮಕ್ಳನ್ನು ಹೆಲ್ಪ್ ಮಾಡ್ತಿದ್ರು. ಅವರು ನಮ್ಮಮ್ಮ ಇಬ್ರು ಸೇರ್ಕೊಂಡು ಒಬ್ಬಟ್ಟು, ಸಾಂಬಾರು ಮತ್ತೆ ಪಲ್ಯ ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ನನ್ ಮಗ ಸಂಜೆ ಮುತ್ತೈದೆಯರಿಗೆ ಕುಂಕುಮ ಕೊಡ್ಬೇಕಂತ ಹೇಳ್ಬಿಟ್ಟು ನನ್ ಮಗನು ನನ್ಗೆಲ್ಲ ಹೆಲ್ಪ್ ಮಾಡ್ತಿದ್ದ ತಾಂಬೂಲ ಎಲ್ಲ ಕೊಡಕ್ಕೆ. ಸೊ ನಾನು ಬೇಗ ಹೋಗ್ಬಿಟ್ಟು ಬಂದ್ಬಿಟ್ಟೆ. ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ನಾನ್ ಫಸ್ಟ್ ಕುಂಕುಮಗ್ ಹೋಗ್ ಬಂದ್ಬಿಟ್ಟೆ. ಆಮೇಲೆ ಮನೆಗ್ ಬರೋ ಮುತ್ತೈದೆಯರಿಗೆ ಕುಂಕುಮ ಕೊಡೋಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೇಲಿರೋ ನಮ್ಮಮ್ಮ ಮತ್ತೆ ನನ್ನ ತಂಗಿ ಅವ್ರಿಗೂ ಕೂಡ ಅರ್ಶಿನ ಕುಂಕುಮ ಹಾಗೆ ತಾಂಬೂಲ ಎಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡೆ. ಸೊ ಅವ್ರ ಹತ್ರ ಆದ್ಮೇಲೆ ನನ್ನ ಪತಿ ದೇವರು ಅವ್ರ ಹತ್ರನೂ ಕರೆದು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಆಶೀರ್ವಾದ ತಗೊಂಡೆ. ಸೊ ಇದೆಲ್ಲ ಆದ್ಮೇಲೆ ಹಾಗೆ ಲಕ್ಷ್ಮಿ ಹತ್ರ ಅಷ್ಟೋತ್ತರ ಸ್ತೋತ್ರಗಳನ್ನೂ ಹೇಳ್ಕೊಂಡೆ. ನಾನು ನಮ್ಮಮ್ಮ ಇಬ್ರು ಕುತ್ಕೊಂಡು ಅಷ್ಟೋತ್ತರ ಸ್ತೋತ್ರ ಹೇಳ್ಕೊಂಡು. ಸೊ ಪೂಜೆಯಲ್ಲಿ ಮೇನ್ ಅದೇ ಅಲ್ವಾ. ಸೊ ದೇವಿದು ಸ್ತೋತ್ರಗಳನ್ನ ನಾವು ಹೇಳ್ಕೊಳ್ಳೇಬೇಕು. ಅವಾಗ್ಲೇ ನಾವು ಏನ್ ಬೇಡ್ಕೋತೀವೋ ಅದೆಲ್ಲ ನಮ್ಗಾಗುತ್ತೆ. ಇಲ್ಲೇ ಯಾವ್ದಾದ್ರು ಕಂಪ್ನಿ ಜಾಯ್ನ್ ಆಗಬೇಕು, ಆದ್ರೂ ಬರ್ತೀವಿ. ಲೆಟ್ ಮೀ ಜಸ್ಟ್ ಜಾಯ್ನ್ ಅ ಕಂಪ್ನಿ ದೆನ್ ಪ್ಲೀಸ್ ನನ್ನ ಕಳ್ಸ್ಕೊಡಿ ಡ್ಯಾಡ್. ಎಲ್ಲ ಮುಗಿಸ್ಕೊಂಡು ನಾನು ಕಂಗ್ಳಾರ್ತಿನೂ ಕೂಡ ಮಾಡ್ಕೊಂಡ್ಬಿಟ್ಟೆ. ಕಲಶನ ಕದ್ಲಿಸ್ಕೊಂಡೆ. ಶನಿವಾರ ಎಲ್ಲ ತೆಗಿಯೋಣ ಅಂತ ಹೇಳ್ಬಿಟ್ಟು. ಇದಾಗಿತ್ತು ನನ್ನ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಸೊ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದ್ ಮಾಡಿ, ಎಲ್ರಿಗೂ ಆಯುರ್ ಆರೋಗ್ಯ ಆಶೀರ್ವಾದ ಕೊಟ್ಟು ಎಲ್ಲಾರ ಮನೆಯಲ್ಲೂ ಸದಾ ನೆಲೆಸಿರ್ಲಿ ಅಂತ ನಾನು ಬೇಡ್ಕೋತೀನಿ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.